ಹುಟ್ಟಿದ ರೀತಿ ಯಾರು ಪೋಷಿಸಿದ್ರು ಅಂತೇಳಿ ನಮಗೆ ಕಣ್ಣಿಗೆ ಕಾಣ್ತಾ ಇದೆ. ಆಂಧ್ರ ಪ್ರದೇಶ ಮತ್ತು ಬಿಹಾರಕ್ಕೆ ಹೆಚ್ಚಿನ ಒತ್ತು ಕೊಟ್ಟಿರುವಂಥದ್ದು ಅವ್ರನ್ನ ವಿಶ್ವಾಸ ಉಳಿಸ್ಕೊಳ್ಳೋಂಥ ನಿಟ್ಟಿನಲ್ಲಿ ಹೆಚ್ಚಿನದಾಗಿ ಮೋದಿಯವರು ಮತ್ತು ಅವರ ತಂಡ ಏನಿದೆ, ನಿರ್ಮಲಾ ಸೀತಾರಾಮನ್ ಅವರ ಬಳಗ ಸಂಪೂರ್ಣವಾಗಿ ಸರ್ಕಾರ ಉಳಿಸ್ಕೊಳ್ಳೋಂಥ ನಿಟ್ಟಿನಲ್ಲೇ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿಕೊಂಡು ಯಶಸ್ವಿ ಬಜೆಟ್ನ ಮಂಡಿಸಿದ್ದೀವಿ ಅಂತೇಳಿ ಅವರ ಬೆನ್ನನ್ನು ಅವ್ರು ತಟ್ಕೊಳ್ಳೋಂಥ ಕೆಲಸ ಆಗ್ತಾಯಿದೆ. ಸಂಪೂರ್ಣವಾಗಿ ಬೇರೆ ಇತರೆ ರಾಜ್ಯಗಳನ್ನ ಒಕ್ಕೂಟದ ವ್ಯವಸ್ಥೆಯಲ್ಲಿ ಈ ದೇಶದ ಪ್ರಜಾಪ್ರಭುತ್ವದ ಏನು ನಾವೆಲ್ಲ ಗೌರವ ನಿಟ್ಟಿನಲ್ಲಿ ಬದುಕ್ತಾ ಇದ್ದೀವಿ, ಆ ರಾಜ್ಯಗಳಿಗೆ ಕೊಡಬೇಕಾದಂಥ ಗೌರವ, ಸ್ಥಾನಮಾನ ಮತ್ತು ನಮ್ಮ ತೆರಿಗೆ ನಮಗೆ ಕೊಡೋಂಥ ನಿಟ್ಟಿನಲ್ಲಿ ಅವರು ಕಿಂಚತ್ತು ಗಮನ ಕೊಡದೇ ಇರೋಂಥದ್ದು ಭಾಳ ವಿಪರ್ಯಾಸ, ಭಾಳ ದುಃಖ, ನೋವಾಗ್ತದೆ. ಇದನ್ನು ಖಂಡಿಸೋಂಥದ್ದು ಸಹ ನಮ್ಮ ಧರ್ಮ. ಆ ರೀತಿಯಾಗಿ ಈ ಧೋರಣೆ ಮುಂದುವರಿಬಾರ್ದು. ನಮಗೆ ಬರಬೇಕಾದಂಥ ಪಾಲನ್ನ ಸರಿಯಾದ ರೀತಿಯಲ್ಲಿ ನಮ್ಮ ರಾಜ್ಯದ ಅಭಿವೃದ್ಧಿಗೆ ಕೊಡೋಂಥದ್ದಾಗಬೇಕು ಅಂತೇಳಿ ನಾವು ಒಕ್ಕಲಿನಿಂದ ಈ ಪ್ರತಿಭಟನೆ ಮೂಲಕ ಒತ್ತಾಯಿಸ್ತಾ ಇದ್ದೀವಿ. ಎನ್ ಡಿ ಎ ರಾಜ್ಯಗಳಿಗೆ ಬಹಳಷ್ಟು ಅನುದಾನ ಹೋಗಿದೆ ಸರ್. ಎನ್ ಡಿ ಎ ರಾಜ್ಯಗಳಿಗೆ ಅನುದಾನ ಜಾಸ್ತಿ ನಿಜಾನೇ ಅದು. ಈಗ ಏನು ಉತ್ತರ ಭಾರತದಲ್ಲಿ ವಿಶೇಷವಾಗಿ ಬಿಹಾರ, ಅದ್ರ ಜೊತೆಗೆ ಹಲವಾರು ರಾಜ್ಯಗಳು ಅವರ ಸರ್ಕಾರ ಏನು ನಡೆಸ್ತಾ ಇದ್ದಾರೆ, ಯು ಪಿ ಇರ್ಬೋದು, ಆಂಧ್ರ ಪ್ರದೇಶ ಇರ್ಬೋದು, ಅವರಿಗೆ ಹೆಚ್ಚು ಒತ್ತು ಕೊಟ್ಟಿರೋಂಥದ್ದನ್ನೆಲ್ಲ ಸಹ ಸ್ಪಷ್ಟವಾಗಿ ಕಾಣ್ತಾ ಇರೋಂಥದ್ದು. ಇದೆಲ್ಲನೂ ಸಹ ಹೆಚ್ಚಾಗಿ ಅಲ್ಲಿ ಮತ ಬಂದಿಲ್ಲ ಅಂದರೂ ಸಹ ಆ ರಾಜ್ಯಗಳಿಗೆ ಅವರು ಒತ್ತು ಕೊಟ್ಟಿರೋಂಥದ್ದು. ಹೆಚ್ಚಿನ ಅಭ್ಯರ್ಥಿಗಳನ್ನ ಕರ್ನಾಟಕದಲ್ಲಿ ಗೆಲ್ಲಿಸ್ಕೊಟ್ಟಿದ್ರು ಸಹ ಇಲ್ಲಿನ ರಾಜ್ಯದ ಬಗ್ಗೆ ಅವರಿಗೆ ಗಮನ ಇಲ್ಲೇ ಇರೋಂಥದ್ದು ನಮ್ಮಗಳ ದುರ್ದೈವ ಅಂತಲೇ ಭಾವಿಸ್ಬೇಕು. ಜನ BJP ಬೇಕು, ಯಾವುದೋ ಅವರ ಅಜೆಂಡಾನ ಇಷ್ಟಪಟ್ಟಿದ್ದಾರೋ, ಒಟ್ಟಾರೆ ಈ ವ್ಯವಸ್ಥೆಯಲ್ಲಿ ಮತ ಹಾಕಿದ ಮೇಲೆ ಈ ಪ್ರಜಾಪ್ರಭುತ್ವದ ಒಂದು ಹಕ್ಕನ್ನ ಪಡ್ಕೊಂಡು ಅವರು ಕೆಲಸ ಮಾಡೋಂಥದ್ದು ಅವ್ರ ಜವಾಬ್ದಾರಿ. ಗೆದ್ದ ಮೇಲೆ ಎಲ್ಲ ರಾಜ್ಯಗಳು ಒಂದೇ ರೀತಿಯಾಗಿ ನೋಡೋಂಥದ್ದು ಸಹ ನಾವು ನಿರೀಕ್ಷೆ ಮಾಡಿದ್ದಂಥದ್ದು. ಈಗಾಗಲೇ ಅತಿವೃಷ್ಟಿ ಆಗ್ತಾಯಿದೆ, ರಾಜ್ಯದಲ್ಲಿ ಬರದ ಛಾಯೆ ಇತ್ತು, ಅದರ ನಂತರ ಈಗ ಅತಿವೃಷ್ಟಿ ಆಗ್ತಾಯಿದೆ, ಸಾಕಷ್ಟು ಸಮಸ್ಯೆಗಳನ್ನ ನಾವು ನೋಡ್ತಾ ಇದ್ದೀವಿ, ಗುಡ್ಡ ಕುಸಿತಗಳಾಗ್ತಾಯಿದೆ. ಬಡವರ ಕಂಡೀಷನ್ಗಳ ಸಹ ರಾಜ್ಯ ಸರ್ಕಾರ ಹಲವಾರು ಗ್ಯಾರಂಟಿಗಳ ಮುಖೇನ ಎಲ್ಲರನ್ನೂ ಮುಖ್ಯವಾಹಿನಿ ತರೋಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದೆ. ರಾಜ್ಯ ಸರ್ಕಾರಕ್ಕೆ ಸ್ಪಂದಿಸೋಂಥ ನಿಟ್ಟಿನಲ್ಲಿ ಯಾವುದೇ ರೀತಿ ಕಾರ್ಯಕ್ರಮಗಳನ್ನ ಇಲ್ಲ, ಇವ್ರ ಜೊತೆ ಕೈ ಜೋಡಿಸೋಂಥದ್ದು ಆಗ್ತಾಯಿಲ್ಲ. ಎಲ್ಲ ವಿರುದ್ಧವಾಗಿ ನಡ್ಕೊಳ್ತಾ ಇರೋಂಥದ್ದು. ಮೇಕೆದಾಟು ಯೋಜನೆಗೆ ಅನುಮೋದನೆ ಕೊಡದೇ ಇರೋಂಥದ್ದು, ಅದರ ವಿಚಾರವಾಗಿ ಕಿಂಚತ್ತು ಗಮನ ಕೊಡದೇ ಇರೋಂಥದ್ದು. ಭದ್ರಾ ಮೇಲ್ದಂಡೆ ಯೋಜನೆ, ನೀರಾವರಿ ಯೋಜನೆಗೆ ಹಣ ಕೊಡದೇ ಇರೋಂಥದ್ದು. ಇವೆಲ್ಲ ಏನು ಕಾಣ್ತದೆ ಅಂದರೆ ಎಲ್ಲೋ ಕರ್ನಾಟಕಕ್ಕೆ ಬೇಕಂತಲೇ ಮೋಸ ಮಾಡೋಂಥ ಉದ್ದೇಶ, ಹಣ ತಡೆ ಹಿಡಿಯೋಂಥ ಉದ್ದೇಶ ಇವರಲ್ಲಿ ಅಡಗಿದೆ ಅಂತ ಕಾಣ್ತಿದೆ. ಓಕೆ, ಥ್ಯಾಂಕ್ ಯು ಸರ್. ನಾವು ಭಾಳಷ್ಟು ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಕರ್ನಾಟಕದಲ್ಲಿ ಚುನಾವಣೆಗಳು ನಡೆದು ಈಗಾಗಲೇ 2 ತಿಂಗಳಾಗಿದೆ. ಸುಮಾರು 19 ಸದಸ್ಯರನ್ನ ಈ ರಾಜ್ಯದ ಜನತೆ BJPಗೆ ಮತ ಕೊಟ್ಟು BJP ಅಭ್ಯರ್ಥಿಗಳನ್ನ ಗೆಲ್ಲಿಸುವ ಮೂಲಕ ಬಹಳಷ್ಟು ನಿರೀಕ್ಷೆನ ಜನ ಇಟ್ಕೊಂಡಿದ್ವಿ. ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಾಗ್ತದೆ. ಮೋದಿಯವರ ನೇತೃತ್ವದಲ್ಲಿ ಕರ್ನಾಟಕಕ್ಕೆ ಬಹಳಷ್ಟು ಸಿಗ್ತದೆ. ಆದರೆ ನಿರ್ಮಲಾ ಸೀತಾರಾಮನ್ ಅವರ ಒಂದು ಬಜೆಟ್ ಏನಿತ್ತು ಅದು ಬಿಹಾರ ಮತ್ತು ಆಂಧ್ರ ಪ್ರದೇಶಕ್ಕೆ ಮಾತ್ರ ಒಂದು ರೀತಿ ಸಿಹಿನ ಹಂಚೋದ್ರ ಮೂಲಕ ಮಲತಾಯಿ ಧೋರಣೆ ತಮಿಳುನಾಡು, ಕೇರಳ, ಹಲವಾರು ಏನು ಒಕ್ಕೂಟ ಎಲ್ಲ ಒಂದು ಕಡೆ ತಾರತಮ್ಯ ಮಾಡೋದ್ರ ಮೂಲಕ ನಮ್ಮನ್ನ ಕಡೆಗಣಿಸ್ತಾ ಇರೋಂಥದ್ದನ್ನ ನಾವು ನೋಡ್ತಾ ಇದೀವಿ. ಇದನ್ನ ನಾವು ಖಂಡಿಸಬೇಕಾಗ್ತದೆ, ಇದನ್ನ ವಿರೋಧಿಸ್ತೀವಿ. ಯಾಕಂದ್ರೆ ಯುವಕರ ಬಗ್ಗೆ, ಉದ್ಯೋಗದ ಬಗ್ಗೆ ಅವ್ರು ಮಾತನಾಡಲಿಲ್ಲ. ನೀರಾವರಿ ಯೋಜನೆಗಳು ಈಗಾಗಲೇ ಸಾಕ್ತಾ ಇರೋಂಥದ್ದಕ್ಕೂ ಸಹ ಹಣಕಾಸು ಸೌಕರ್ಯ ಕರ್ನಾಟಕಕ್ಕೆ ಮಾಡಲಿಲ್ಲ. ಮೂಲಭೂತ ಸೌಕರ್ಯಗಳ ವಿಚಾರವಾಗಿ ಸೌಕರ್ಯಗಳನ್ನು ಮಾಡಲಿಲ್ಲ. ಈ ರೀತಿ ಹಲವಾರು ಸಮಸ್ಯೆಗಳ ಆಗ್ರಹನೇ ನಮ್ಮ ರಾಜ್ಯದಲ್ಲಿ ಇರೋಂಥದ್ದು ನಾವು ನೋಡ್ತಾ ಇದ್ವಿ. ಯಾವುದ್ರ ಬಗ್ಗೆನೂ ಸಹ ಕಿಂಚತ್ತು ಗಮನ ಕೊಡದೆ ಬರೀ ಅವರ ಒಂದು ರಾಜಕೀಯದ ಉದ್ದೇಶ, ಅವರಿಗೆ ಸರ್ಕಾರ ನಡೆಸೋದಕ್ಕೆ ಅನುವು ಮಾಡಿಕೊಟ್ಟಂತ ಇಬ್ಬರ ವ್ಯಕ್ತಿಗಳ ಒಂದು ರಾಜ್ಯಗಳಿಗೆ ಹೆಚ್ಚು ಒತ್ತು ಕೊಟ್ಟಿರುವಂತದ್ದು ಇದು ಖಂಡನಾರ್ಹ. ನಾವೆಲ್ಲ ಖಂಡಿಸ್ತೀವಿ. ಆ ನಿಟ್ಟಿನಲ್ಲಿ ಈ ಒಂದು ಬಜೆಟ್ ಸಂಪೂರ್ಣವಾಗಿ ವಿಫಲವಾಗಿರುವಂತದ್ದು, ರಾಜಕೀಯ ಉದ್ದೇಶ ಇಟ್ಕೊಂಡು ಮಾಡಿರುವಂತ ಕೇಳಿ ನಾವು ತಮ್ಮ ಮುಖ್ಯನ ಖಂಡಿಸಿ ಭವಿಷ್ಯದಲ್ಲಿ ಜನ ತಮಗೆ ಪಾಠ ಕಲಿಸುವಂತದ್ದಾಗ್ತದೆ. ಈ ರೀತಿ ತಾರತಮ್ಯ ಧೋರಣೆನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳು ಸಹಿಸುವಂತದ್ದಿಲ್ಲ. ಅದನ್ನ ಖಂಡಿಸಿ ಮುಂದಿನ ದಿನ ಪಾಠ ಕಲಿಯುವಂಥದ್ದು ಸಹ ತಮಗೆ ಕಲಿಸ್ತಾರೆ ಎಲ್ಲ ನಮ್ಮ ಕರ್ನಾಟಕದ ಜನತೆ. ಆ ಮುಖೇನ ನಮ್ಮ ರಾಜ್ಯ ಸರ್ಕಾರ ಸಹ ಹೆಚ್ಚು ಒತ್ತು ಕೊಟ್ಟು